ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಪ್ರತಿದಿನ ರೈಸ್ ಐಟಮ್ಗಳನ್ನೇ ಮಾಡಿ ಬೇಜಾರಾಗಿರುತ್ತೆ ಅಲ್ವಾ? ಅದಕ್ಕೆ ಇವತ್ತು ತರಕಾರಿಗಳನ್ನ ಹಾಕಿ ಸಾಫ್ಟಾಗಿ ಟೇಸ್ಟಿಯಾಗಿ ಒಂದು ಅಕ್ಕಿ ರೊಟ್ಟಿ ಮಾಡೋಣ ಬನ್ನಿ. ಸ್ವಲ್ಪ ಕೆಲಸ ಜಾಸ್ತಿ ತೊಗೊಂಡ್ರೂ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಬೇಗನೆ ಆಗುತ್ತೆ, ರುಚಿಯಾಗೂ ಇರುತ್ತೆ. ಈಗ ನೋಡಿ, ಅಕ್ಕಿ ಹಿಟ್ಟು 1.5 ಗ್ಲಾಸ್ನ ತೊಗೋತಾ ಇದ್ದೀನಿ. ಅದರಲ್ಲಿ ಒಂದು 10 ರೊಟ್ಟಿ ಆಗುತ್ತೆ, ಮೀಡಿಯಮ್ ರೊಟ್ಟಿಗಳು. ಸ್ವಲ್ಪ ದಪ್ಪದಾದರೆ 1-2 ಕಮ್ಮಿ ಆಗ್ಬೋದು ಅಷ್ಟೇ. ನೋಡಿ, ಅದಕ್ಕೆ 2 ಚಮಚ ಮೊಸರು ಹಾಕ್ಕೊಂಡಿದ್ದೀನಿ. ಹಾಗೆ ತರಕಾರಿ ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೀನಿ ರೆಡಿಯಾಗಿ. ಈಗ ಅದಕ್ಕೆ ಈರುಳ್ಳಿ ಹಾಕೋತೀನಿ. ಒಂದು ದಪ್ಪದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೋತೀನಿ. ಒಂದು ಕ್ಯಾರೆಟು ತುರ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನೂ ಸೇರಿಸ್ಕೋತೀನಿ. ಅರ್ಧ ಸೌತೆಕಾಯಿ ತುರಿದು ಅದನ್ನು ಸೇರಿಸ್ಕೋತಾ ಇದ್ದೀನಿ. ಕೊನೆಯಲ್ಲಿ ಸಬ್ಬಸಿಗೆ ಸೊಪ್ಪು 1 ಕಟ್ಟು ಪೂರ್ತಿ ತಗೊಂಡು ಕ್ಲೀನ್ ಮಾಡಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕಿದ್ರಂತೂ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಕ್ಕೊಂಡು ಒಂದು ಸಲ ಟ್ರೈ ಮಾಡಿ ಮನೇಲೆ. ಹಾಗೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಅದನ್ನು ಸೇರಿಸ್ಕೊಳ್ಳೋಣ. ಇವಾಗ ಕಾಯಿ ತುರಿನೂ ಹಾಗೆಯೇ ಸಬ್ಬಸಿಗೆ ಸೊಪ್ಪಿಗಿಂತ ಹೆಚ್ಚು ರುಚಿ ಕೊಡುತ್ತೆ. ಕಾಯಿ ತುರಿ ನೀವು ಜಾಸ್ತಿನೇ ಸೇರಿಸ್ಕೋಬೋದು. ನಾನು ಇಲ್ಲಿ 2 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಲ್ಲಿ ಚಿಲ್ಲಿ ಪೇಸ್ಟ್ ಯೂಸ್ ಮಾಡ್ತಿದ್ದೀನಿ, ಏಕೆಂದರೆ ಖಾರ ಮಕ್ಕಳಿಗೆ ಬಾಯಿಗೆ ಸಿಕ್ಬಿಟ್ರೆ ಅವರು ತಿನ್ನೋದೇ ಇಲ್ಲ ತಿಂಡಿನ. ಅದರಿಂದ ಏನು ಮಾಡ್ತೀನಿ, ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಹಾಕ್ಕೊಂಡಿಲ್ಲ, ಅದನ್ನು ರುಬ್ಬಿಟ್ಟು ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ ಕಲಸೋಕ್ಕೆ. ಅದರಲ್ಲಿ ಎಷ್ಟೆಷ್ಟು ಬೇಕು ಅಷ್ಟೇ ಹಾಕ್ಕೊಂಡು ಕಲಿಸ್ಕೊತೀನಿ. 3/4 ಗ್ಲಾಸ್ ನೀರು ಹಿಡಿತು. ಅಷ್ಟು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕು. ತುಂಬ ಗಟ್ಟಿಯಾದರೆ ನಮಗೆ ತಟ್ಟಕ್ಕೂ ಆಗೋಲ್ಲ, ಆಮೇಲೆ ಬೆಂದಾದಮೇಲೆ ಅದು ಗಟ್ಟಿ ಆಗಿಬಿಡುತ್ತೆ. ನೋಡಿ, ಇಷ್ಟು ಸಾಫ್ಟಾಗಿ ಕಲಿಸ್ಕೋಬೇಕು. ಹೀಗೆ ಮುಟ್ಟಿದ್ರೆ ಅದು ಸಾಫ್ಟಾಗಿ ಹೋಗಬೇಕು, ಅಷ್ಟು ಕಲಿಸ್ಕೊಂಡ್ರೆ ಸಾಕು. ಈಗ ಅದನ್ನು ಪಕ್ಕಕ್ಕೆ ಇಟ್ಕೋತೀನಿ. ಈಗ ಚಟ್ನಿ ರೆಡಿ ಮಾಡ್ಕೊಂಬಿಡೋಣ. ಚಟ್ನಿಗೆ ಮಾಮೂಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತೆಂಗಿನಕಾಯಿ ಹಾಕ್ಕೊಂಡು, ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ, ರುಚಿ ಚೆನ್ನಾಗಿ ಕೊಡುತ್ತೆ. ಮತ್ತು 2 ಮೆಣಸಿನ್ಕಾಯಿ, ಜೀರಿಗೆನೂ ಹಾಕ್ಕೊಳ್ಳೋರಿದ್ರೆ ಹಾಕೋಬೋದು, ಅದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ನಾನು ಹಾಕ್ಕೊಂಡಿಲ್ಲ ಇವತ್ತು. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಮತ್ತು ಉಪ್ಪು ಇಷ್ಟು ಹಾಕ್ಕೊಂಡು ರುಬ್ಕೋತೀನಿ. ಚಟ್ನಿ ರೆಡಿ ಆಗುತ್ತೆ. ಅದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಡೋಣ. ಬರೀ ಪ್ಲೇನ್ ಚಟ್ನಿ ತಿನ್ನೋದಕ್ಕಿಂತ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ರುಚಿ ಚೆನ್ನಾಗಿರುತ್ತೆ. ಈಗ ನೋಡಿ, 1 ಸೌಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ನಾನು ಒಗ್ಗರಣೆಗೆ ಹಾಕೋತಿದ್ದೀನಿ, ರುಬ್ಬಕ್ಕೆ ಹಾಕಿಲ್ಲ. 1 ಮೆಣಸಿನ್ಕಾಯಿ ತುಂಡು ಮಾಡಿ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸಾಕು. ಈ ಒಗ್ಗರಣೆನ ಸ್ವಲ್ಪ ಚಟ್ನಿಗೆ ಬೆರೆಸ್ಕೋತೀನಿ. ಇನ್ನು ಮಿಕ್ಕಿದ್ದನ್ನು ಅಕ್ಕಿದು ಹಿಟ್ಟು ರೆಡಿ ಮಾಡಿದ್ದೀನಲ್ಲ ಅದಕ್ಕೆ ಸೇರಿಸ್ಕೋತೀನಿ. 2ಕ್ಕೂ ಆಗುತ್ತೆ. ಈ ರೊಟ್ಟಿಗೆ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಅದು ನೀವೊಂದು ಸಲ ಟ್ರೈ ಮಾಡಿ ನನಗೆ ತಿಳಿಸಿ ಹೇಗಿದೆ ಅಂತ. ಈಗ ಎಲ್ಲ ಮತ್ತೆ ಇನ್ನೊಂದು ಸಲ ಕಲಿಸ್ಕೊಳ್ಳೋಣ. ನೀಟಾಗಿ ಎಲ್ಲ ಮಿಕ್ಸ್ ಆಗಲಿ ಒಗ್ಗರಣೆ ಜೊತೆ. ಮಿಕ್ಸ್ ಆದಮೇಲೆ ತಟ್ಟಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಉಂಡೆ ಇಷ್ಟು ದಪ್ಪ ಬಂದರೆ ಸಾಕು. ಮೀಡಿಯಮ್ ರೊಟ್ಟಿನ ತಟ್ಬೋದು. ಇಲ್ಲಾಂದರೆ ನಿಮಗೆ ದೊಡ್ಡದಾಗಿ ಮಾಡ್ಕೋಬೇಕು ಅನ್ಸಿದ್ರೆ ನೀವು ದೊಡ್ಡದಾಗೂ ಮಾಡ್ಬೋದು. ಈಗ ನೋಡಿ, ನಾನು ರೊಟ್ಟಿ ತಟ್ಟುವಂಥ ಶೀಟ್ನ ಇಟ್ಕೊಂಡಿದ್ದೀನಿ. ಇಲ್ಲ ಮನೇಲೂ ಇರುತ್ತೆ, ಅದು ಅಂಟಲ್ಲ, ಕೆಲಸ ಬೇಗ ಆಗುತ್ತೆ ಇದರಲ್ಲಿ ಮಾಡಿದ್ರೆ. ನೋಡಿ, ಹೀಗೆ ತಿರುಗಿಸ್ಕೊಂಡು ತಟ್ಟೋದ್ರಿಂದ ರೊಟ್ಟಿ ಎಲ್ಲ ಕಡೆ ಸಮಾನವಾಗಿ ತಟ್ಬೋದು. ನಾವು ಒಂದೇ ಕಡೆ ಇಟ್ಕೊಂಡು ಎಲ್ಲ ಕಡೆ ಉಜ್ಜುತ್ತೀವಿ ಅಂತ ಅಂದಾಗ ಒಂದು ಕಡೆ ತೆಳುವಾಗುತ್ತೆ, ಇಲ್ಲಾಂದರೆ ಒಂದು ಕಡೆ ದಪ್ಪ ಆಗುತ್ತೆ. ಸೊ ಇದರಿಂದ ಆ ಪೇಪರ್ ಏನಿದೆ ಅದನ್ನೇ ನಾನು ತಿರುಗಿಸ್ಕೊಂಡು ಪ್ರೆಸ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. 2 ನಿಮಿಷದಲ್ಲಿ ಒಂದು ರೊಟ್ಟಿ ತಟ್ಬಿಡ್ಬೋದು ಆರಾಮಾಗಿ. ನೋಡಿ, ನೀಟಾಗಿ ಬಂದಿದೆ. ಇಷ್ಟಗಲ ಆದರೆ ಸಾಕು. ತುಂಬ ಸಾಫ್ಟಾಗೂ ಮಾಡೋದು ಬೇಡ, ತುಂಬ ದಪ್ಪನಾಗೂ ಮಾಡೋದು ಬೇಡ, ಇಷ್ಟು ಮಾಡಿದರೆ ಸಾಕು. ಈಗ ಹಂಚು ಮೇಲೆ ಹಾಕ್ಕೊಳ್ಳೋಣ. ಕಾದಿದೆ, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ಹಿಂಗೆ ಉಲ್ಟಾ ಹಾಕಿದರೆ ಸಾಕು. ಪ್ರೆಸ್ ಮಾಡಿ ಆ ಕವರ್ನ ತೆಗೆದುಬಿಡೋಣ. ಎಲ್ಲೂ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ ಈ ಕವರ್ ಇದ್ದರೆ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. 2 ಸೈಡ್ ಇದೇ ಥರ ಬೇಯಿಸಿ ನಾವು ತೆಗೆದ್ರೆ ಅಕ್ಕಿ ರೊಟ್ಟಿ ರೆಡಿ. ಇನ್ನೊಂದು ಹಾಕ್ಕೊಂಡಿದ್ದೀನಿ, ಇದು ಅಷ್ಟೇ ನೀಟಾಗಿ ಬಂದಿದೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ತರಕಾರಿಗಳು, ಸೊಪ್ಪು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ.
ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಪ್ಲೇಟಿಗೆ ಹಾಕೋಣ. ನಾನು ಕೆಂಪು ಚಟ್ನಿ ಮತ್ತು ಕಾಯಿ ಚಟ್ನಿ ಎರಡೂ ತೊಗೊಂಡಿದ್ದೀನಿ ಇವತ್ತು. ತಿನ್ನೋಕ್ಕೆ ರೆಡಿಯಾಗಿದೆ ರೊಟ್ಟಿ. ಮಾಡಿ ನೀವು ಒಂದ್ಸಲ ತಿಂದು ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.